ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಗೆನೆಕಲ್ ಫಾಲ್ಸ್ದು ವಿಡಿಯೋ ನೋಡಿದರೆ ಈ ವಿಡಿಯೋ ನಿಮಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಒಗೆನೆಕಲ್ ಫಾಲ್ಸ್ನ ನೋಡಿಕೊಂಡು ಬಂದಮೇಲೆ ನಾನು ಹೋಗಿದ್ದು ಯಾವ ಪ್ಲೇಸು ಲಾಸ್ಟ್ ತನಕ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವೆದರ್ ಅಂತೂ ಸಖತ್ತಾಗಿತ್ತು. ಹೋಗಬೇಕಾದ್ರೆ ಸಂಗಮದಿಂದ 10 to 14 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿ ಬಂದರೆ ಪಾರ್ಕಿಂಗ್ ಚಾರ್ಜಸ್ ಕೂಡ ತೊಗೊಳ್ತಾರೆ ಇಲ್ಲಿ. ನಾನು ಹೋಗಿದ್ದಾಗಲೇ ಸಂಜೆ ಟೈಮ್ ಆಗಿಬಿಟ್ಟಿತ್ತು. ಸೊ 5:30ಗೇನೋ ಅಲ್ಲಿ ಫಾಲ್ಸ್ ಕಡೆ ಬಿಡಲ್ಲ ಅಂತ ಹೇಳಿದರು. ಬಟ್ ಫೈನಲಿ ಬೇಗನೆ ಹೋದ್ವಿ. ನನಗೆ ಸ್ವಲ್ಪ ನೀರಂದರೆ ಭಯ, ಬಟ್ ಅಂದ್ರೂ ಫಾಲ್ಸ್ ನೋಡಬೇಕು ಅಂತ ಖುಷಿಯಿಂದ ಹೋಗ್ತಾ ಇದ್ದೀನಿ. ಮತ್ತು ಎಕ್ಸೈಟ್ಮೆಂಟ್ ಅಂತೂ ಸಖತ್ತಿದೆ ಹೆಂಗಿರುತ್ತೆ ಅಂತ. ನಮ್ಮ ಸೈಡ್ ಇದನ್ನು ಚಾನಲ್ ಅಂತ ಕರೀತಾರೆ, ಬಟ್ ಇಲ್ಲಿ ಯಾರೋ ಮಾತಾಡ್ತಾ ಇದ್ರು ಕವಳೆ ಅಂತ, ಅದೇನೋ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲೂ ಸ್ವಲ್ಪ ಜನ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗ್ತಾಯಿದ್ರು. ಆ್ಯಂಡ್ ಇದೇ ರೂಟಲ್ಲಿ ಹೋಗಬೇಕು. ಸೊ ಒಂದು 1/2 ಕಿಲೋಮೀಟರ್ ನಡಿಬೇಕಾಗುತ್ತೆ ಫಾಲ್ಸಿಗೆ. ನೇಚರ್ ಮುಂದೆ ನಾವೇನೂ ಅಲ್ಲ ಅನ್ಸುತ್ತೆ, ಯಾಕಂದರೆ ನೀರಿನ ಸೌಂಡು ಇಲ್ಲಿನ ತನಕ ಕೇಳಿಸ್ತಿತ್ತು. ಫಾಲ್ಸ್ ನೋಡೋಕೆ ಹೋಗಬೇಕು ಅಂತ ಅಂದರೆ 150 per person ಚಾರ್ಜ್ ಮಾಡ್ತಾರೆ. ಸೊ ಫ್ರೀ ಅಂತೂ ಕೊಡಲ್ಲ ಇಲ್ಲಿ. ಎಷ್ಟೋ ಜನ ಕೆಳಗಡೆ ಬರ್ದೇನೆ ಅಲ್ಲೇ ನಿಂತ್ಕೊಂಡು ಫಾಲ್ಸ್ ನೋಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದೇ ದಾರಿಲಿ ನಾವು ಕೆಳಗಡೆ ಇಳಿಬೇಕಾಗುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ತುಂಬಾ ಕಷ್ಟ ಆಗಿತ್ತು ಸ್ವಲ್ಪ ಇಳಿಯೋದಕ್ಕೆ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡು ಏನೇನೋ ಮಾಡ್ತಿದ್ದೀನಿ ಆ್ಯಂಡ್ ಯಾವುದು ವರ್ಕೌಟ್ ಆಗ್ತಿಲ್ಲ. ಸೊ ಏನು ಗೊತ್ತಾ, ನನಗೆ ತುಂಬಾ ಕಷ್ಟ ಅನ್ನಿಸ್ತಿದೆ. ಸೊ ಎಡಿಟಿಂಗ್ ಆಗಲಿ ಮತ್ತು ವಿಡಿಯೋ ಮಾಡೋದಾಗಲಿ. ಮೊದಲೆಲ್ಲ ಶೈ ಅನ್ಸೋದು, ಇವಾಗ ಏನು ಅನ್ಸಲ್ಲ. ಸೊ ಸ್ವಲ್ಪ ಭಯ ಇರುತ್ತೆ ಅಂದ್ರೂ ನಾನು ಎಲ್ಲೆಲ್ಲೋ ಹೋಗಿ ವಿಡಿಯೋ ಎಲ್ಲ ಮಾಡಾಕ್ತೀನಿ. ಬಟ್ ಅದಕ್ಕೆ ತಕ್ಕಂಗೆ ವ್ಯೂಸು ಆಗಲ್ಲ, ಮತ್ತು ಆ ಕಡೆಯಿಂದ ನನಗೇನು ಸಪೋರ್ಟು ಸಿಗ್ತಾ ಇಲ್ಲ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನೀರಿನ ಸೌಂಡ್ ಕೇಳ್ತಿದ್ರೆ ಭಯ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನಿಲ್ಲಿ ಗಮನಿಸಿದ್ದು, ಎಷ್ಟೋ ಜನ ಇಲ್ಲಿ ಬಂದು ಸಿಗರೆಟ್ ಪ್ಯಾಕೆಟು ಮತ್ತು ಡ್ರಿಂಕ್ಸ್ ಪ್ಯಾಕೆಟ್ ಎಲ್ಲ ಬಿಸಾಕಿದ್ರು. ಯಾರೇ ಆಗಲಿ ನಮ್ಮ ನೆಲ ಜಲನ ಉಳಿಸ್ಕೊಳ್ಳೋದು ನಮ್ಮ ಕೈಲಿದೆ. ಆ್ಯಂಡ್ ಯಾರು ಕೂಡ ಈ ಥರ ಗಲೀಜು ಮಾಡಬೇಡಿ, ಯಾಕಂದರೆ ಬೇರೆಯವ್ರಿಗೂ ಇರಿಟೇಷನ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಪ್ಲೀಸ್ ಎಲ್ಲರೂ ನಮ್ಮ ಪರಿಸರನ ಮಾಲಿನ್ಯ ಮಾಡಬೇಡಿ ಅಂತ. ಆ್ಯಂಡ್ ನೀರು ಕೂಡ ಮಲಿನ ಆಗುತ್ತೆ. ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಟೈಮ್ ಆಗೋಗ್ಬಿಟ್ಟಿತ್ತು. 5:30ಗಾಗಲೇ ಕ್ಲೋಸ್ ಮಾಡ್ತೀವಿ ಅಂತ ಅಂತಿದ್ರು. ಹಾಗಾಗಿ ನಾನು ಕೂಡ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ವಾರ ಎಲ್ಲ ಕೆಲಸ ಮಾಡಿ ಒಂದಿನ ನಾವು ಹಿಂಗೆ ಪರಿಸರ ಮಧ್ಯೆ ಇದ್ರೆ ನಾವೇ ಕಳೆದೋಗ್ಬಿಡ್ತೀವಿ. ಆ್ಯಂಡ್ ಸಖತ್ತಾಗಿತ್ತು. ಐ ನೆವರ್ ಎಕ್ಸ್ಪೀರಿಯನ್ಸ್ ಬಿಫೋರ್. ಆ್ಯಂಡ್ ಲಾಸ್ಟಿಗೆ ಒಂದು ವಿಡಿಯೋ ಮಾಡಿಕೊಂಡು ನಾನು ಕೂಡ ಮನೆಗೆ ಹೊರಟೆ. ಆ್ಯಂಡ್ ಟೈಮಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಆ್ಯಂಡ್ ಮನೆಗೆ ಹೋಗೋದಕ್ಕೂ ಕೂಡ ಲೇಟ್ ಆಗುತ್ತೆ ಅಂತ. ಸೊ ನಿಮ್ಮ ಮನೆ ಮಕ್ಕಳು ಬೆಳಿಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರಿಬೇಡಿ.